ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿರುವ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಸ್ವಲ್ಪ ಕಾಲ ದೇವರ ವಚನವನ್ನು ಧ್ಯಾನಿಸಿ ದೇವರ ಆತ್ಮನಲ್ಲಿ ನಾವು ಪರವಶರಾಗಿ ದೇವರನ್ನು ನಾವು ಘನಪಡಿಸೋಣ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ಕ್ರೈಸ್ತ ವಿಶ್ವಾಸಿಗಳಿಗೆ ಅತ್ಯಂತ ಸಂಭ್ರಮದ ಮತ್ತು ಸಂತೋಷದ ದಿನವಾಗಿದೆ. ಯಾಕೆಂದರೆ ಸುಮಾರು 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯನ್ನು ಏರುವುದಕ್ಕೆ 5 ದಿನಗಳ ಮುಂಚಿತವಾಗಿ ಯೆರೂಸಲೇಮ್ ಪಟ್ಟಣವನ್ನು ರಾಜಾದಿರಾಜನಂತೆ ಮಹಾ ಅರಸನಂತೆ ವಿಜಯೋತ್ಸವದೊಡನೆ ಆತನು ಪ್ರವೇಶ ಮಾಡುತ್ತಾ ಇದ್ದಾನೆ. ಆ ದಿನವನ್ನು ಕ್ರೈಸ್ತರು ಖರ್ಜೂರ ಗರಿಗಳ ಹಬ್ಬ ಎಂಬುದಾಗಿ ಆಚರಣೆ ಮಾಡುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಆ ದಿನಗಳಲ್ಲಿದ್ದಂತಹ ಜನರು ಬರಬೇಕಾದಂತಹ ಮೆಸ್ಸಿಯನು, ರಕ್ಷಕನು ಈತನೇ ಎಂಬುದಾಗಿ ನಂಬಿ ಬಹಳ ಸಂತೋಷದಿಂದ ಸಡಗರದಿಂದ ಆತನನ್ನು ಸ್ವಾಗತಿಸಿದರು. ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಕೆಲವು ಕಾರ್ಯಗಳನ್ನು ಆತ್ಮನ ಸಹಾಯದೊಟ್ಟಿಗೆ ಆಳವಾದ ಆತ್ಮಿಕ ಅರ್ಥದಲ್ಲಿ ನಾವು ಧ್ಯಾನಿಸೋಣ. ಈ ಸಮಯದ ಧ್ಯಾನಕ್ಕೋಸ್ಕರವಾಗಿ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕತ್ತೆಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಪ್ರೀತಿಯ ದೇವರ ಮಕ್ಕಳೇ, ಇಹಲೋಕದ ರಾಜ್ಯರು ತಮ್ಮ ಅಧಿಕಾರವನ್ನು ತೋರ್ಪಡಿಸುವುದಕ್ಕಾಗಿ ಕುದುರೆಯನ್ನು ಏರಿ ಬರುವುದನ್ನು ನಾವು ನೋಡುತ್ತೇವೆ. ಆದರೆ ಸಮಾಧಾನದ ಪ್ರಭುವಾಗಿರುವ ಯೇಸು ಕ್ರಿಸ್ತನು ನಮ್ರತೆಯ ಹೃದಯವುಳ್ಳವನಾಗಿ, ತಗ್ಗಿಸುವಿಕೆಯ ಮನಸ್ಥಿತಿ ಉಳ್ಳವನಾಗಿ, ತಗ್ಗಿಸುವಿಕೆಗೆ ಸಂಕೇತವಾಗಿರ್ತಕ್ಕಂತಹ ಕತ್ತೆ ಮರಿಯನ್ನು ಆರಿಸಿಕೊಂಡು ಆ ಕತ್ತೆ ಮರಿಯನ್ನು ಏರಿದವನಾಗಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ. ಇದರ ಮೂಲಕವಾಗಿ ಪ್ರವಾದಿಯಾದ ಜಕರ್ಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆದಿರುವಂತೆ, ಚೀಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈಯಿ, ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತಗುಣವುಳ್ಳವನಾಗಿ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ ಎಂಬ ಮಾತು ನೆರವೇರಿತು. ಪ್ರೀತಿಯ ದೇವರ ಮಕ್ಕಳೇ, ಆತನು ರಾಜ್ಯಾದಿರಾಜ್ಯನು, ಕರ್ತಾದಿಕರ್ತನು, ಮಹಾ ಅರಸನು, ಮಹಾದೇವರು ಆದಾಗ್ಯೂ ತನ್ನನ್ನು ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ತಗ್ಗಿಸುವಿಕೆಗೆ ಒಂದು ಸಂಕೇತವಾಗಿರ್ತಕ್ಕಂತಹ ಒಂದು ಸಾಧಾರಣ ಪ್ರಾಣಿ ಕತ್ತೆ ಮರಿಯನ್ನು ಏರಿದವನಾಗಿ ಆತನು ಪಟ್ಟಣವನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು
ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರನ್ನು ಕಾಣಬೇಕಾದರೆ, ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕಾದರೆ, ಪರಿಶುದ್ಧಾತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕಾದರೆ ಅಹಂಕಾರ ಅನ್ನುವಂತಹ ಶಿಖರವನ್ನು ಬಿಟ್ಟು ಕೆಳಗೆ ಇಳಿಯಬೇಕು. ದೇವರು ವಾಸ ಮಾಡುವಂಥದ್ದು ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಅಲ್ಲ, ಅದರ ಬದಲಿಗೆ ಮನುಷ್ಯನ ಹೃದಯದಲ್ಲಿ ದೇವರು ವಾಸ ಮಾಡುವುದಕ್ಕೆ ಇಷ್ಟಪಡುತ್ತಾನೆ. ಆದ ಕಾರಣ ನಾನು ಅನ್ನುವಂತಹ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಡಬೇಕು. ಅಂದರೆ ನಮ್ಮೊಳಗಿರ್ತಕ್ಕಂತಹ ನಾನು ಅನ್ನುವ ಅಹಂಕಾರ ಸತ್ತಾಗ ಮಾತ್ರವೇ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ ಯೇಸು ಕ್ರಿಸ್ತನು ರಾಜನಾಗಿ ಬರುತ್ತಾನೆ. ದೇವರಿಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಆದ ಕಾರಣ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತಹ ತಗ್ಗಿಸುವಿಕೆಯ ಮನಸ್ಸು ಆತನ ಆರಾಧಕರಾಗಿರುವಂತಹ, ಆತನ ಭಕ್ತರಾಗಿರುವಂತಹ, ಆತನ ಶಿಷ್ಯರಾಗಿರುವಂತಹ ನಮ್ಮೊಳಗೂ ಸಹ ತಗ್ಗಿಸುವಿಕೆ ಬೇಕು. ದೇವರಿಗೆ ಸ್ತೋತ್ರವಾಗಲಿ. ಎರಡನೆಯದಾಗಿ, ಆತನು ಬರುವ ದಾರಿಗೆ ಬಟ್ಟೆಗಳನ್ನು ಹಾಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಆಗಿನ ಕಾಲದಲ್ಲಿ ಒಬ್ಬ ರಾಜನ ಮುಂದೆ ಬಟ್ಟೆ ಹಾಸುವುದು ಎಂದರೆ ಆ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ರಾಜನಿಗೆ ಒಪ್ಪಿಸಿಕೊಡುತ್ತಿದ್ದಾನೆ ಎಂದು ಅರ್ಥ. ಬಟ್ಟೆ ಒಬ್ಬ ಮನುಷ್ಯನ ಅಸ್ತಿತ್ವ ಮತ್ತು ಘನತೆಗೆ ಅದು ಸಂಕೇತವಾಗಿದೆ. ಅದನ್ನು ನೆಲಕ್ಕೆ ಹಾಸುವುದರ ಮೂಲಕ ನನ್ನ ಜೀವಿತ ನಿನ್ನ ಕೈಯಲ್ಲಿ ಇದೆ, ನೀನೇ ನನ್ನ ಅಧಿಪತಿ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನಿಗೆ ತಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡರು. ಪ್ರೀತಿಯ ದೇವರ ಮಕ್ಕಳೇ, ಅರಸುಗಳ ಪುಸ್ತಕ 2ನೇ ಅರಸುಗಳ ಪುಸ್ತಕ 9ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋಷಾಫಾಟನ ಮಗನಾದಂತಹ ಯೇಹುವನ್ನು ಪ್ರವಾದಿಯಾದಂತಹ ಎಲೀಷನು ಅರಸನನ್ನಾಗಿ ಅಭಿಷೇಕ ಮಾಡಿದಾಗ ಜನರು ಕೂಡಲೇ ಅವನಿಗೋಸ್ಕರ ಮೆಟ್ಟಿಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಸಿ ತುತ್ತೂರಿಯನ್ನು ಊದಿಸಿ ಯೇಹು ಅರಸನಾಗಿದ್ದಾನೆಂದು ಆರ್ಭಟಿಸಿದರು. ಪ್ರೀತಿಯ ದೇವರ ಮಕ್ಕಳೇ, ಬಟ್ಟೆಗಳನ್ನು ಆದಿಯಲ್ಲಿ ಹಾಸುವುದು ಎಂದರೆ ನಮ್ಮ ಪೂರ್ವ ಸ್ವಭಾವವನ್ನು, ನಮ್ಮ ಅಹಂಕಾರವನ್ನು, ನಮ್ಮ ಸ್ವಂತ ಇಚ್ಛೆಗಳನ್ನು ಅದು ಕ್ರಿಸ್ತನ ಪಾದದಲ್ಲಿಟ್ಟು ನಮ್ಮ ಬದುಕನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಈ ಆರಾಧನೆ ಕೇವಲ ಒಂದು ಇತಿಹಾಸವನ್ನು ತಿಳಿಸುವುದು ಮಾತ್ರವಲ್ಲದೆ ನಮ್ಮ ಈಗಿನ ಆಧ್ಯಾತ್ಮಿಕ ಸ್ಥಿತಿಯನ್ನು ಪರೀಕ್ಷಿಸಿಕೊಳ್ಳಲು ಇದು ಒಂದು ಆತ್ಮೀಕವಾದಂತಹ ಕರೆಯಾಗಿದೆ. ದೇವರಿಗೆ ಸ್ತೋತ್ರವಾಗಲಿ.
ಅಷ್ಟು ಮಾತ್ರವಲ್ಲ, ಮೂರನೆಯದಾಗಿ ಖರ್ಜೂರದ ಗರಿಗಳನ್ನು ಕೈಯಲ್ಲಿ ಹಿಡಿದು ಆತನಿಗೆ ಜಯಗೀತವನ್ನು ಹಾಡಿದರು. ಪ್ರೀತಿಯ ದೇವರ ಮಕ್ಕಳೇ, ನಾವು ನೋಡ್ತೇವೆ ಯೇಸು ಸ್ವಾಮಿ ಆ ಕತ್ತೆ ಮರಿಯನ್ನು ಏರಿದವನಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರವೇಶ ಮಾಡುವಂತಹ ವೇಳೆಯಲ್ಲಿ ಜನರು ಖರ್ಜೂರದ ಗರಿಗಳನ್ನು ತಕ್ಕೊಂಡು ಕರ್ತನಿಗೆ ಜಯಗೀತೆ, ಜಯಘೋಷವನ್ನು ಮಾಡ್ತಾರೆ. ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಂಡರು. ಪ್ರೀತಿಯ ದೇವರ ಮಕ್ಕಳೇ, ಖರ್ಜೂರದ ಮರ ಮರುಭೂಮಿಯ ಬಿಸಿಲಿನಲ್ಲಿ ಬೆಳೆದರೂ ಸಹ ಅದು ಹಚ್ಚ ಹಸಿರಾಗಿರುತ್ತದೆ. ಇದು ಖರ್ಜೂರದ ಗರಿಗಳು ಅನ್ನುವಂಥದ್ದು ವಿಜಯದ ಸಂಕೇತ. ರಾಜ್ಯರು ಯುದ್ಧದಲ್ಲಿ ಗೆದ್ದು ಹಿಂತಿರುಗಿ ಬರುವಾಗ ಜನರು ಖರ್ಜೂರದ ಗರಿಗಳನ್ನು ಹಿಡಿದು ರಾಜ್ಯರಿಗೆ ಜೈಕಾರ ಹೇಳಿ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದರು. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಬದುಕಿನಲ್ಲಿ ಕಷ್ಟಗಳು, ಕಣ್ಣೀರಿನ ಅವಸ್ಥೆಗಳು, ಸಮಸ್ಯೆಗಳು ಏನೇ ಇದ್ದರೂ ನಮ್ಮ ಕೈಯಲ್ಲಿ ಕರ್ತನಿಗೋಸ್ಕರ, ನಜರೇತಿನ ಯೇಸುವಿಗೋಸ್ಕರ ಜಯಗೀತೆಯನ್ನು ಹಾಡಲಿಕ್ಕೆ, ಜಯಘೋಷ ಮಾಡಲಿಕ್ಕೆ ನಮ್ಮ ಕೈಯಲ್ಲೂ ಸಹ ಖರ್ಜೂರದ ಗರಿಗಳು ಇರಬೇಕು. ಕೇವಲ ಸುಖದ ಸಮಯದಲ್ಲಿ ಆರಾಧನೆಯನ್ನು ಮಾಡುವುದು ಮಾತ್ರವಲ್ಲದೆ ಕಷ್ಟದ ಸಮಯದಲ್ಲೂ ಬಲಹೀನತೆಯ ಸಮಯದಲ್ಲಿಯೂ ನಾವು ದೇವರಿಗೆ ಆರಾಧನೆ ಮಾಡುವವರು ಆಗಿರಬೇಕು. ದೇವರಿಗೆ ಸ್ತೋತ್ರ. ನಾಲ್ಕನೇದಾಗಿ ಜನರು ಓಸನ್ನ ಎಂಬ ಕೂಗನ್ನು ಕೂಗುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆಂಗ್ಲ ಭಾಷೆಯಲ್ಲಿ ನಾವು ನೋಡ್ತೇವೆ, ಕ್ರೈಡ್ ಔಟ್ ಸೈಯಿಂಗ್ ಓಸನ್ನ ಟು ದಿ ಸನ್ ಆಫ್ ಡೇವಿಡ್ ಎಂಬುದಾಗಿ. ಓಸನ್ನ ಅಂದರೆ ಈಗಲೇ ನಮ್ಮನ್ನು ರಕ್ಷಿಸು ಎಂಬುದಾಗಿ ಅದರ ಅರ್ಥ. ಪ್ರೀತಿಯ ದೇವರ ಮಕ್ಕಳೇ, 118ನೇ ಸಂಕೀರ್ತನೆ 25ನೇ ವಚನದಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ದಯವಿಟ್ಟು ಸಾಫಲ್ಯ ಕೊಡು ಎಂಬುದಾಗಿ. ಜನರು ತಮ್ಮ ದಾಸತ್ವದ ಬಿಡುಗಡೆಗೋಸ್ಕರ ಓಸನ್ನ ಎಂಬುದಾಗಿ ಕೂಗುವಂಥವರಾಗಿದ್ದರು. ಯೇಸು ಕ್ರಿಸ್ತನು ಬರುವಂಥದ್ದು ಕೇವಲ ಆಶೀರ್ವಾದ ಮಾಡುವುದಕ್ಕಾಗಿ ಮಾತ್ರವಲ್ಲ, ಪಾಪದಿಂದಲೂ ಶಾಪದಿಂದಲೂ ನಮ್ಮನ್ನು ಬಿಡಿಸುವುದಕ್ಕಾಗಿ. ಇಂದು ನಮ್ಮ ಜೀವನದಲ್ಲಿ ಬದಲಾಗದ ಕಷ್ಟಗಳಿದ್ದರೆ ಪೂರ್ಣ ಹೃದಯದಿಂದ ದೇವರನ್ನು ಓಸನ್ನ ಎಂಬುದಾಗಿ ಕೂಗುವಾಗ ಖಂಡಿತವಾಗಿ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು ದೇವರು ನಿಶ್ಚಯವಾಗಿ ಬದಲಾಯಿಸುವವನಾಗಿದ್ದಾನೆ. ಅಂದು ಜನರು ರೋಮನ್ನರ ಆಳ್ವಿಕೆಗೆ ಬೇಸತ್ತು ಬಿಡುಗಡೆಯನ್ನು ಬಯಸಿದ್ದರು. ಆದರೆ ಯೇಸು ಬಂದಿದ್ದು ಮನುಕುಲದ ಪಾಪ ಮತ್ತು ಮರಣದ ದಾಸತ್ವದಿಂದ ಬಿಡಿಸುವುದಕ್ಕೋಸ್ಕರ. ಈ ಒಂದು ಮಹಾರಕ್ಷಣಾ ಕಾರ್ಯವನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ
ಕ್ರೈಸ್ತರು ಈ ಖರ್ಜೂರ ಗರಿಗಳ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ದೇವರಿಗೆ ಸ್ತೋತ್ರ. ಆ ಸಂದರ್ಭದಲ್ಲಿ ನಡೆದಂತಹ 5ನೆಯ ಘಟನೆ ಏನೆಂದರೆ, ಕಲ್ಲುಗಳೇ ಕೂಗುತ್ತವೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 40ನೇ ವಚನದಲ್ಲಿ ಆತನು ಹೇಳ್ತಾನೆ, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ. ಫರಿಸಾಯರು ಬಂದು ಯೇಸು ಕ್ರಿಸ್ತನಿಗೆ, ನಿನ್ನ ಶಿಷ್ಯರನ್ನು ಗದರಿಸಿ ಸುಮ್ಮನಿರುವಂತೆ ಹೇಳು ಎಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಈ ಜನರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಮನುಷ್ಯನಿಗೆ ಸ್ವರವನ್ನು ಕೊಟ್ಟಿರುವುದೇ ದೇವರನ್ನು ಸ್ತುತಿಸುವುದಕ್ಕಾಗಿ. ದೇವರನ್ನು ಸ್ತುತಿಸಬೇಕಾದಂತಹ, ದೇವರ ಮಹಿಮೆಯನ್ನು ಸಾರಿ ಹೇಳಬೇಕಾದಂತಹ ನಾವುಗಳೇ ಮೌನವಾದರೆ ನಿರ್ಜೀವ ಕಲ್ಲುಗಳೇ ಯೇಸು ಕ್ರಿಸ್ತನನ್ನು ಕುರಿತು ಸಾಕ್ಷಿ ಕೊಡುತ್ತವೆ. ಆದ ಕಾರಣ ಕಲ್ಲುಗಳಂತೆ ಕಠಿಣವಾದಂತಹ ಹೃದಯ ದೇವಜನರಾದ ನಮಗೆ ಇರಬಾರದು. ಹಬಕ್ಕೂಕನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ನಮ್ಮ ಗೋಡೆಯಲ್ಲಿರುವ ಕಲ್ಲು ಕೂಗುತ್ತದೆ, ಮರದ ಕಂಬವು ಅದಕ್ಕೆ ಉತ್ತರಿಸುತ್ತದೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಗೋಡೆಯಲ್ಲಿರ್ತಕ್ಕಂತಹ ಕಲ್ಲು ಕೂಗುತ್ತಂತೆ, ಮನೆಗೆ ಹಾಕಿದಂತಹ ಮರದ ಕಂಬ ಉತ್ತರಿಸುತ್ತಂತೆ. ಹೀಗಿರುವಾಗ ಶ್ವಾಸವಿರುವಂತಹ ನಾವುಗಳು, ಸ್ವರವಿರುವಂತಹ ನಾವುಗಳು, ಈ ದೇಹದಲ್ಲಿ ಉಸಿರು ಇರುವ ಕಡೆಯ ಕ್ಷಣದವರೆಗೂ ದೇವರನ್ನು ಆರಾಧಿಸುವವರು ನಾವಾಗಿರಬೇಕು. ದೇವರಿಗೆ ಸ್ತೋತ್ರವಾಗಲಿ. 6ನೇದಾಗಿ, ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡುವಾಗ ಆ ಪಟ್ಟಣವೇ ಕದಲಿತು ಎಂಬುದಾಗಿ ದೇವರ ವಚನ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಶಾಂತವಾಗಿದ್ದಂತಹ ಯೆರೂಸಲೇಮ್ ಪಟ್ಟಣದಲ್ಲಿ ಒಂದು ದೊಡ್ಡ ಸಂಚಲನ, ಒಂದು ದೊಡ್ಡ ಕಂಪನ ಸೃಷ್ಟಿಯಾಯಿತು. ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣಕ್ಕೆ ಕಾಲಿಟ್ಟ ಕ್ಷಣದಲ್ಲಿಯೇ ಇಂತಹ ಒಂದು ಮಹಾಘಟನೆ ಸಂಭವಿಸಿತು. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ನಮ್ಮ ಹೃದಯದೊಳಗೆ ಬರುವಾಗ ಮೊದಲಿನಂತೆ ನಾವು ಇರುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಹಳೆಯ ಪದ್ಧತಿಗಳು, ಹಳೆಯ ಸಂಪ್ರದಾಯಗಳು, ಹಳೆಯ ನಂಬಿಕೆಗಳು, ನಮ್ಮ ಹಳೆಯ ಆದಿಗಳು ಕದಲಬೇಕು, ಕಂಪಿಸಬೇಕು. ಯೆರೂಸಲೇಮಿನ ಒಂದು ಪಟ್ಟಣದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಸೃಷ್ಟಿಯಾಯಿತು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಪ್ರವೇಶ ಮಾಡುವಾಗ ಒಂದು ದೊಡ್ಡ ಉಜ್ಜೀವನ, ಒಂದು ದೊಡ್ಡ ಆತ್ಮಿಕ ಬೆಳವಣಿಗೆ ಆಗಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, 7ನೇದಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಕಾಲಿಟ್ಟ ಕ್ಷಣದಲ್ಲೇ ಯೇಸು ಕ್ರಿಸ್ತನು ದೇವಾಲಯವನ್ನು ಸ್ವಚ್ಛ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿಬಿಟ್ಟು ಚಿನಿವಾರರ ಮೇಜುಗಳನ್ನು
ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರಗವಿ ಮಾಡುತ್ತೀರಿ ಎಂದು ಹೇಳಿದನು. ಪ್ರೀತಿಯ ದೇವರ ಮಕ್ಕಳ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂತಹ ದೇವರ ಆಲಯ ಒಂದು ವ್ಯಾಪಾರದ ಕೇಂದ್ರವಾಗಿ ಬದಲಾಗಿರುವುದನ್ನು ಯೇಸು ಕ್ರಿಸ್ತನು ಕಂಡು ಅಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರನ್ನು ಕೊಂಡುಕೊಳ್ಳುವಂತಹ ಗ್ರಾಹಕರನ್ನು ಎಲ್ಲರನ್ನು ದೇವಾಲಯದಿಂದ ಹೊರಗಟ್ಟುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳ್ತದೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ದೇಹವು ದೇವರಿಗೆ ಆಲಯವಾಗಿದೆ. ಈ ದೇಹವೆಂಬ ಆಲಯದಲ್ಲಿ ಪರಿಶುದ್ಧತೆ ಇರುವ ಹಾಗೆ ನಾವೆಲ್ಲರೂ ಗಮನ ಹರಿಸಬೇಕಾಗಿದೆ. ನಿಜವಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಬದುಕಿಗೆ ರಾಜನಾಗಿದ್ದರೆ ಈ ದೇಹವೆಂಬ ಆಲಯದಲ್ಲಿ ವ್ಯಾಪಾರಕ್ಕೆ ಜಾಗವಿರಬಾರದು. ಆತನು ನಮ್ಮನ್ನು ಆಶೀರ್ವದಿಸುವ ಮುನ್ನ ನಮ್ಮಲ್ಲಿ ಶುದ್ಧೀಕರಣವನ್ನು ದೇವರು ಬಯಸುತ್ತಾನೆ. ಶುದ್ಧ ಹೃದಯವುಳ್ಳವರನ್ನು ದೇವರು ಆಶೀರ್ವದಿಸುತ್ತಾನೆ. ಶುದ್ಧ ಹೃದಯವುಳ್ಳವರ ಮಧ್ಯದಲ್ಲಿ ದೇವರು ಶಾಶ್ವತವಾಗಿ ವಾಸ ಮಾಡುವಂಥವನಾಗಿದ್ದಾನೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಶಿಲುಬೆಗೆ ಏರುವ 5 ದಿನಗಳ ಮುಂಚಿತವಾಗಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡುವಾಗ ಈ 7 ಘಟನೆಗಳು ಸಂಭವಿಸಿದವು. ಮೊದಲನೇದಾಗಿ ಕತ್ತೆಯ ಮರಿಯನ್ನು ಏರಿದವನಾಗಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಎರಡನೆಯದಾಗಿ ನಾವು ನೋಡ್ತೇವೆ, ಬಟ್ಟೆಗಳನ್ನು ಜನರು ಆತನು ಸಾಗಿ ಬರುವ ದಾರಿಯಲ್ಲಿ ಹಾಸುವುದನ್ನು ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಜನರ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಇಟ್ಟುಕೊಂಡು ದಾವೀದ ಕುಮಾರನಿಗೆ ಹೋಸನ್ನ ಎಂಬುದಾಗಿ ಕೂಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಕಲ್ಲುಗಳು ಕೂಗುತ್ತವೆ ಎಂಬುದಾಗಿ ಯೇಸು ಕ್ರಿಸ್ತನು ಫರಿಸಾಯರಿಗೆ ಉತ್ತರಿಸಿದನು. ಅಷ್ಟು ಮಾತ್ರವಲ್ಲ, ಯೆರೂಸಲೇಮ್ ಪಟ್ಟಣಕ್ಕೆ ಕಾಲಿಟ್ಟ ಕ್ಷಣವೇ ಒಂದು ದೊಡ್ಡ ಸಂಚಲನ, ಒಂದು ದೊಡ್ಡ ಕ್ರಾಂತಿ, ಒಂದು ದೊಡ್ಡ ಕಂಪನ ಯೆರೂಸಲೇಮ್ ಪಟ್ಟಣದಲ್ಲಿ ಉಂಟಾಯಿತು. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ದೇವರ ಆಲಯವನ್ನು ಶುದ್ಧೀಕರಣ ಮಾಡಿದನು. ಪ್ರೀತಿಯ ದೇವರ ಮಕ್ಕಳೇ, ಖರ್ಜೂರ ಗರಿಗಳ ಹಬ್ಬವನ್ನು ಆಚರಿಸುವಾಗ ಪ್ರಮುಖವಾಗಿ 3 ಸಂಗತಿಗಳು ನಮ್ಮ ಹೃದಯದಲ್ಲಿರಬೇಕು. ಯೇಸುವನ್ನು ನಮ್ಮ ಹೃದಯದ ರಾಜನನ್ನಾಗಿ ಸ್ವೀಕರಿಸುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಎರಡನೇದಾಗಿ, ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಡುವುದಕ್ಕೋಸ್ಕರ ಬಂದನು ಎಂಬ ಪ್ರೀತಿಯನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮತ್ತು ಪಾಪದಿಂದ ಶಾಪದಿಂದ ಬಿಡಿಸಿದಂತಹ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಹಾಗೆ ಮಾಡುವಾಗ ದೇವರು ನಿಶ್ಚಯವಾಗಿ ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಪ್ಪ. ಖರ್ಜೂರ ಗರಿಗಳ
ಭಾನುವಾರದ ಹಬ್ಬವನ್ನು ಕುರಿತು ನಿನ್ನ ಆತ್ಮನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಯೇಸು ಕ್ರಿಸ್ತನು ಶಿಲುಬೆಗೆ ಏರುವ ಮುನ್ನ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡುವಾಗ ನಡೆದಂತಹ 7 ಸಂಭವಗಳು ಆತ್ಮಿಕ ಅರ್ಥವನ್ನು ಒಳಗೊಂಡಂತಹ ಸಂಭವಗಳು ಸ್ವಾಮಿ. ನಾವು ಸಹ ಆ ಆತ್ಮಿಕತೆಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿಮಗೋಸ್ಕರ, ನಿಮ್ಮ ನಾಮದ ಮಹಿಮೆಗೋಸ್ಕರ ಬದುಕಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಸು. ಪ್ರತಿಯೊಬ್ಬರ ಕಷ್ಟ, ಕಣ್ಣೀರು, ಪ್ರತಿಯೊಬ್ಬರ ಕೊರತೆ, ಪ್ರತಿಯೊಬ್ಬರ ಬಲಹೀನತೆ, ಪ್ರತಿಯೊಬ್ಬರ ಬದುಕಿನಲ್ಲಿರ್ತಕ್ಕಂತಹ ಹೋರಾಟವನ್ನು ತೆಗೆದುಹಾಕು. ಪ್ರತಿಯೊಬ್ಬರಿಗೂ ದೇವರೇ ಇಚ್ಛಾದ ನಂಬಿಕೆ, ನಿರೀಕ್ಷೆಯನ್ನು ಕೊಟ್ಟು, ಮನಃಶಾಂತಿಯನ್ನು ಕೊಟ್ಟು ನಿನ್ನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.